ಇನ್ನೊಂದು ವಿಹಾರದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಅಂದ್ರೆ ಬೆಂಗಳೂರಲ್ಲಿ ನೀವು ಹೇಳಿದ್ರೆ ಬೆಂಗಳೂರಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ, ಅಂದ್ರೆ ಬೆಂಗಳೂರು ಅಂತ ಪ್ಲೇಸ್ ಅಲ್ಲಿ ನಾವು ಯಾವತ್ತೂ ನೋಡಿರಲಿಲ್ಲ ಇಷ್ಟು ಸೆಕೆ, ನಮ್ಗೆ ತಡೆಯಕ್ ಆಗ್ತಿಲ್ಲ ಅಂತ. ಏನ್ ಮಾಡ್ಬೇಕು ಇದಕ್ಕೆ? ರಾತ್ರಿ ಹೊತ್ತು ಫ್ಯಾನ್ ಹಾಕೊಂಡ್ರೆ ನೋಸ್ ಬ್ಲಾಕ್ ಆಗುತ್ತೆ, ಡ್ರೈನೆಸ್ ಆಗುತ್ತೆ, ಮುಖ ಎಲ್ಲ ಒಂಥರ ಒಣಗೊಂಡಂಗೆ ಆಗುತ್ತೆ. ರಾತ್ರಿ ಎಲ್ಲ ಓಡಿಸಿದ್ರೆ ನಾವು ಡೈರೆಕ್ಟ್ ಆಗಿ ಫ್ಯಾನ್ ಕೆಳಗಡೆ ಮಲ್ಕೊಳ್ತೀವಿ. ಹೌದು, ಹಾಗಾಗಲ್ಲ ಅಂತ. ಬೆಳಗ್ಗೆ ಹೊತ್ತು ಒಂದ್ ಸ್ವಲ್ಪ ಟೆಂಪರೇಚರ್ ಲೋ ಆಗುತ್ತೆ, ಅವಾಗ ಚಳಿ ಆಗ್ಬಿಡುತ್ತೆ, ಅದರಿಂದ ನೆಗಡಿ ಬರ್ತಾ ಇದೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಗಂಡಂಗೆ ಫ್ಯಾನ್ ಬೇಕು, ಹೆಂಡತಿಗೆ ಬೇಡ, ಅಥವಾ ವಯಸ್ಸು ವರ್ಷ ಈ ರೀತಿ ಇರುತ್ತೆ. ಅಥವಾ ಮಕ್ಕಳು ಚಿಕ್ಕ ಮಕ್ಳು ಇರ್ತಾರೆ, ಅವ್ರಿಗೆ ಫ್ಯಾನ್ ಬೇಡ ಅಂತ ಇರುತ್ತೆ, ಅಥವಾ ದೊಡ್ಡವ್ರಿಗೆ ಬೇಕಾಗುತ್ತೆ, ವಯಸ್ಸಾದವ್ರಿಗೆ ಬೇಡ ಅಂತ ಇರುತ್ತೆ, ತುಂಬಾ ಇದಿರುತ್ತೆ. ಅಥವಾ ಒಂದೊಂದ್ಸರಿ ಏನಾಗುತ್ತೆ, ಎ ಸಿ ಯೂಸ್ ಮಾಡಬೇಕಾ ಅಥವಾ ಫ್ಯಾನ್ ಯೂಸ್ ಮಾಡಬೇಕಾ ಅನ್ನೋದು ತುಂಬಾ ಇದಿರುತ್ತೆ. ಫ್ಯಾನ್ ಯೂಸ್ ಮಾಡಿದಾಗ ತುಂಬಾ ಡ್ರೈನೆಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಏನು ಕಾರಣ ಅಂತ ಹೇಳಿದ್ರೆ, ಅದರಲ್ಲಿ ನಮ್ಮ ಇದರಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ, ಹ್ಯೂಮಿಡಿಟಿ ಇಸ್ ವೆರಿ ಲೆಸ್. ಅಂದ್ರೆ ನಮಗೆ ಯಾಕೆ ತಡೆಯಕ್ಕೆ ಆಗ್ತಿಲ್ಲ ಈ ಒಂದು ಬಿಸಿಲು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೋಸ್ಟಲ್ ಏರಿಯಾಸ್ ಅಲ್ಲಿ ಇನ್ನೂ 50 ಡಿಗ್ರಿ ತನಕ ಹೋಗುತ್ತೆ. ಯಾಕೆ ಅವ್ರಿಗೆ ತಡೆಯಕ್ಕಾಗುತ್ತೆ ಅಂದ್ರೆ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಇದರಲ್ಲಿ ವಾತಾವರಣದಲ್ಲಿ ತೇವಾಂಶ ಇರುತ್ತೆ, ನಮ್ಮಲ್ಲಿ ವಾತಾವರಣದಲ್ಲಿ ತೇವಾಂಶ ಇರೋದಿಲ್ಲ. ಸೊ ಅದನ್ನ ಇನ್ಕ್ರೀಸ್ ಮಾಡ್ಬೇಕು. ಏನ್ ಮಾಡಬೇಕು? ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ್ಲೂ ನೀವು ಒಂದು ಕಂಟೈನ್ಡ್ ರೂಮ್, ಫಾರ್ ಎಕ್ಸಾಂಪಲ್ ಬಾಣಂತಿ ರೂಮಲ್ಲಿ ನಾವು ಒಂದು ಉದಕುಂಭ ಇರಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಉದಕುಂಭ ಅಂತ ಹೇಳಿದ್ರೆ ಪಾತ್ರೆನಲ್ಲಿ ನೀರ್ ಇಡಬೇಕು ಅಂತ. ಅಂದ್ರೆ ಅದು ಒಂಥರ ತೆಳ್ಳಗಿರುವಂತಹ ಒಂದು ಮಣ್ಣಿನ ಪಾತ್ರೆನಲ್ಲಿ ನೀರಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಉದಕುಂಭ ದಾನ ಅಂತೆಲ್ಲ ದಾನ ಮಾಡ್ತಾರೆ ಮಾಡ್ತಾರೆ, ಯಾಕೆಂದ್ರೆ ತಣ್ಣಗಿರ್ಬೇಕು ಅಂತ. ಯಾಕೆಂದ್ರೆ ಎ ಸಿ ಇರ್ಲಿಲ್ಲ, ಒಂದ್ ಕಡೆ ಇರ್ಬೇಕು ಅಂದ್ರೆ ಒಂದು ಅದಕ್ಕೆ ವಾಸ್ತುಶಾಸ್ತ್ರದಲ್ಲೂ ಹೇಳ್ತಾರೆ ಇಂಥ ಕಡೆ ಇರ್ಬೇಕು ಅಂತ, ಅಂದ್ರೆ ನೈಋತ್ಯ ದಿಶೆಯಲ್ಲಿ ಅದು ಇಟ್ಟಿರ್ಬೇಕು ಅಂತ. ಒಂದ್ ಕಡೆ ಒಂದು ವಾಟರ್ ಸುಮ್ನೆ ಒಂದಷ್ಟು ವೇಪರ್ ಆಗೋದು. ಯಾಕೆ ಅಂತ ಹೇಳಿದ್ರೆ ಇಟ್ ವಿಲ್ ಸ್ಟಾರ್ಟ್ ಗಿವಿಂಗ್ ಔಟ್ ಮೋರ್ ಅಂಡ್ ಮೋರ್ ವಾಟರ್ ಡ್ರಾಪ್ಲೆಟ್ಸ್ ಇನ್ ದಿ ಎನ್ವಿರಾನ್ಮೆಂಟ್. ಅದಕ್ಕೋಸ್ಕರ ಏರ್ ಕೂಲರ್ ಯೂಸ್ ಮಾಡ್ತೀವಲ್ಲ, ಅಲ್ಲಿ ವಾಟರ್ ಸರ್ಕ್ಯುಲೇಷನ್. ಈಗ ಎ ಸಿ ನಲ್ಲಿ ಅದು ಹೊರಗಡೆಯಿಂದ ಎನ್ವಿರಾನ್ಮೆಂಟ್ ಇಂದ ನೀರಿನ ಅಂಶ ತಗೊಂಡು ಅದು ಒಳಗಡೆ ಇದು ಮಾಡುತ್ತೆ. ಹ್ಯೂಮಿಡಿಫೈಯರ್ ಅಂತ ಕೂಡ ಬರುತ್ತೆ, ಎಷ್ಟೊಂದ್ ಕಡೆ ಹ್ಯೂಮಿಡಿಫೈಯರ್ ಯೂಸ್ ಮಾಡ್ತಾರೆ. ಫಾರಿನ್ ಕಂಟ್ರೀಸ್ ಅಲ್ಲಿ ದಿಸ್ ಇಸ್ ವೆರಿ ಕಾಮನ್. ಹ್ಯೂಮಿಡಿಫೈಯರ್ ಇಲ್ಲದೆ ಇದ್ರೆ ತುಂಬಾ ಸಫೋಕೇಶನ್ ಆಗ್ಬಿಡುತ್ತೆ ಎಷ್ಟೊಂದ್ ಕಡೆ, ಅಂದ್ರೆ ತುಂಬಾ ಇದರಿಂದ. ಈವನ್ ಚಳಿಗಾಲದಲ್ಲೂ ಯೂಸ್ ಮಾಡ್ತಾರೆ ಅವರು ತುಂಬಾ ಇದ್ದಾಗ. ಸೊ ಅದೇ ರೀತಿ ನಾವು ನ್ಯಾಚುರಲ್ ಹ್ಯೂಮಿಡಿಫೈಯರ್ ಏನ್ ಮಾಡಬೇಕು, ಒಂದು ಅಗಲವಾಗಿರುವಂತಹ ಪಾತ್ರೆನಲ್ಲಿ ನೀರನ್ನ ಒಂದು ನಿಮ್ಮ ರೂಮಲ್ಲಿ ಯಾವ್ದಾರ ಒಂದು ಎತ್ತರದ್ದು, ಅಂದ್ರೆ ಈ ಒಂದು ಕಬೋರ್ಡ್ ಅಥವಾ ಆಲ್ಮಿರಾ ಇದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಇಟ್ಬಿಡಿ. ಅವಾಗ ಫ್ಯಾನ್ ಗಾಳಿಗೆ ಅದು ಸ್ವಲ್ಪ ಸ್ವಲ್ಪ ಅದು ಡಿಸಿಪೇಟ್ ಆಗ್ತಾ ಬರುತ್ತೆ. ಅವಾಗ ನಿಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ, ಅಂದ್ರೆ ನಿಮ್ಮ ರೂಮ್ ಎನ್ವಿರಾನ್ಮೆಂಟ್ ಅಲ್ಲಿ ನೀರಿನ ಅಂಶ ಇರುತ್ತೆ. ಹಾಗಾಗಿ ನಿಮ್ಗೆ ಡ್ರೈನೆಸ್ ಆಗಲಿ ಅಥವಾ ಸ್ನೋರಿಂಗ್ ಜಾಸ್ತಿ ಆಗುವಂಥದ್ದು ಈ ರೀತಿ ಸಮಸ್ಯೆಗಳಾಗೋದಿಲ್ಲ, ಅಥವಾ ಗಂಟ್ಲು ಒಣಗುವಂಥದ್ದು ಆಗೋದಿಲ್ಲ. ಆಮೇಲೆ ನಮ್ಮ ರೂಮ್ ಟೆಂಪರೇಚರ್ನು ಸ್ವಲ್ಪ ಲೋ ಆಗುತ್ತೆ, 1 or 2 ಡಿಗ್ರೀಸ್ ಆದ್ರೂ ಸ್ವಲ್ಪ ಕಡಿಮೆ ಆಗುತ್ತೆ, ಅಂಡ್ ಯು ವಿಲ್ ಹ್ಯಾವ್ ಅ ಕಂಫರ್ಟಬಲ್ ಸ್ಲೀಪ್.